ವೈಕುಂಠಕ್ಕೆ ಹೋಗ್ತದೆ. ಹೋಗೋದಷ್ಟೇ ಅಲ್ಲ, ಬರೀ ನಮಗೆ ಯಾವಾಗ ಬೇಕೋ ಆಗ ಬರುತ್ತೆ. ಬ್ಯಾಂಕ್ ತೆಗೆದಾಗ ರಜೆ ಇಲ್ಲದೆ ಇದ್ದಾಗ ಮಾತ್ರ ನಾವು ಹೋಗಬೇಕು ಅಂದರೆ ಸತ್ಯ ಹೋಗೋದು ಅಷ್ಟೇ. ಯಾಕೆಂದರೆ ನಮ್ಮ ಶ್ವಾಸೋಚ್ಛ್ವಾಸಕ್ಕೂ ಪುಣ್ಯ ಬೇಕು. ಅಂದರೆ ರಜೆ ಇದ್ದಾಗ ಬನ್ನಿ ಅಂತ ದೇವರು ಹೇಳಿದಾದರೆ ನಮಗೆ ಪರ್ಮನೆಂಟ್ ರಜೆ ಆಗಿ ಹೋಗ್ತದೆ. ಹಾಗಾದರೆ ನಾವ್ಯಾರೂ ಕೇಳಬೇಕೇ ಆಗಿಲ್ಲ. ಪುಣ್ಯವನ್ನು ಅವನೇ ಮಾಡಿಸ್ತಾನೆ, ಹೆಸರಿಗೆ ನಾವು ಮಾಡಿದ್ದೇವೆ ಅಂತ. ಆ ಮಾಡಿದ ಪುಣ್ಯವನ್ನು ಕೃಷ್ಣಾರ್ಪಣ ಹೇಳಿದರೆ ಸಾಕು. ಹೊತ್ತಿಗೆ ಬೇಕಾದಾಗ ಪುಣ್ಯವನ್ನು ನಿಮಿತ್ತ ಮಾಡಿ ಶ್ವಾಸೋಚ್ಛ್ವಾಸ ಮೊದಲು ಮಾಡಿಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಿಸುವ ಅದ್ಭುತ ನಿಧಿ ಇದ್ದರೆ ಅದು ನಾರಾಯಣನೆಂಬ ನಿಧಿ ಮಾತ್ರ. ಇನ್ಯಾವ ನಿಧಿಯೂ ಅಂಥದಿಲ್ಲ. ಜನ್ಮಾಂತರದೊಳಗೆ ನಿಮ್ಮ ಬ್ಯಾಂಕ್ ಒಳಗೆ ನಾವು ಒಂದಿಷ್ಟು ಹಣ ಕೊಟ್ಟಿದ್ವಿ, ಕೊಡ್ರಿ ಅಂದರೆ ಕೊಡ್ತೀರಾ ನೀವು? ಹೋದ ಜನ್ಮದಲ್ಲಿ ನಾವು ಇಟ್ಟಿದ್ವಿ ಅಂದರೆ ಯಾರ ಸುಳ್ಳು ಬುದ್ಧಿ ಇಲ್ಲ ಇವನಿಗೆ, ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ರಿ ಅಂತಾರೆ. ಆದರೆ ನಮ್ಮ ನಾರಾಯಣ ಹಾಗಲ್ಲ. ಜನ್ಮಾಂತರ ಅಂದರೆ 7 ಜನ್ಮನೋ 50 ಜನ್ಮನೋ 100 ಜನ್ಮನೋ ಯಾವುದೇ ಜನ್ಮದಲ್ಲಿ ಮಾಡಿದ ಕರ್ಮಗಳಿದ್ದರೂ ಕೂಡ ಅದನ್ನು ವ್ಯರ್ಥ ಮಾಡದಂತೆ ಫಲ ಕೊಡುವ ನಿಧಿ ನಾರಾಯಣನೆಂಬ ನಿಧಿ. ಅಂತಹ ನಿಧಿಯ ಬಗ್ಗೆ ಚೆನ್ನಾಗಿ ವಿಶ್ವಾಸ